ರಾಜ್ಯದ ಜನತೆಗೆ ಪೊಲೀಸ್ ಇಲಾಖೆಯ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ 2026ರ ಹೊಸ ವರ್ಷದ ಶುಭಕಾಮನೆಗಳನ್ನು ಸಲ್ಲಿಸೋದಕ್ಕೆ ಬಯಸುತ್ತೇನೆ. ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ, ಅವರವರ ಭವಿಷ್ಯದಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ಬಾಳುವಂತೆ ಆಗಲಿ. ಬಹುಶಃ ಅವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಯುವಕ ಸ್ನೇಹಿತರಿಗೆ ಒಳ್ಳೆಯದಾಗಲಿ, ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ. ಹೊಸ ವರ್ಷದ ಆಚರಣೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಇಡೀ ರಾಜ್ಯದಲ್ಲಿ ಆಚರಣೆ ಮಾಡಿದ್ದಾರೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಇನ್ನೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸುತ್ತಾರೆ ಅಂತೇಳಿ ನಿರೀಕ್ಷೆ ಮಾಡಿದ್ವಿ. ನಮಗೆ ಒಂದು ಲೆಕ್ಕದ ಪ್ರಕಾರ 7-8 ಲಕ್ಷ ಜನ ಭಾಗವಹಿಸಿದ್ದಾರೆ ಅಂತ ಹೇಳಿ ನಮ್ಮ ಇಲಾಖೆಯವರು ಹೇಳ್ತಾ ಇದ್ದಾರೆ. ನಾನು ಕೂಡ ಕಮಾಂಡ್ ಸೆಂಟರ್ನಲ್ಲಿ ಕೂತು ರಾತ್ರಿ 1:30ವರೆಗೂ ಕೂತ್ಕೊಂಡು ವೀಕ್ಷಣೆ ಮಾಡಿದ್ದೇನೆ. ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಇಡೀ ಬೆಂಗಳೂರಿನ ಸಿಟಿಯಲ್ಲಿ ನಾವೇನು ಯಾವ ರೀತಿ ಆಯೋಜನೆ ಮಾಡಿಕೊಂಡಿದ್ದೋ ಶಾಂತಿಯಿಂದ ನೆಮ್ಮದಿಯಿಂದ ಆಗಬೇಕು, ಆಚರಣೆ ನೆಮ್ಮದಿಯಿಂದ ಆಗಬೇಕು ಅಂತೇಳಿ ನಾವು ಅದಕ್ಕೆ ಒಂದು ಘೋಷವಾಕ್ಯವನ್ನು ಕೂಡ ಕೊಟ್ಟಿದ್ದು. ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ ಅಂದರೆ ಜವಾಬ್ದಾರಿಯಿಂದ ನೀವು ಆಚರಣೆ ಮಾಡಿಕೊಳ್ಳಿ ಹಾಗೆ ಅಂತೇಳಿ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಎರಡನೇದು, ಸುಮಾರು ಮೊದಲನೇ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ ಸುಮಾರು 20,000 ಸಿಬ್ಬಂದಿಯನ್ನು ನಾವು ಈ ಆಚರಣೆಯ ವಿಚಾರದಲ್ಲಿ ನೇಮಕ ಮಾಡಿದ್ದು. ಬೆಂಗಳೂರು ಸಿಟಿಯಲ್ಲಿ ಎಲ್ಲೂ ಕೂಡ ಅಹಿತಕರವಾದ ಘಟನೆ ಯಾವುದೂ ಆಗಲಿಲ್ಲ, ಟ್ರಾಫಿಕ್ ಜಾಮ್ ಆಗಲಿಲ್ಲ, ಅಥವಾ ಯಾರೂ ಕೂಡ ಆಕ್ಸಿಡೆಂಟ್ಗಳು ಮಾಡಿಕೊಂಡು ಅವರ ಜೀವವನ್ನು ಕಳ್ಕೊಂಡಿಲ್ಲ. ಇದು ನಿಜವಾಗೂ ಬಹಳ ಎಲ್ಲರಿಗೂ ನಮ್ಮೆಲ್ಲರಿಗೂ ಸಮಾಧಾನವನ್ನು ತರುತ್ತೆ. ತಾವು ಕೂಡ ಅನೇಕ ಜನ ಅಲ್ಲಿ MG ರೋಡಲ್ಲಿ, ಬ್ರಿಗೇಡ್ ರೋಡಲ್ಲಿ ಎಲ್ಲ ಓಡಾಡ್ತಾ ಇದ್ರಿ ಕ್ಯಾಮೆರಾಗಳು ಇಟ್ಕೊಂಡು, ನಾನು ನೋಡ್ತಾ ಇದ್ದೆ. ಕೆಲವು ಸಂದರ್ಭದಲ್ಲಿ ನಮ್ಮ ಪೊಲೀಸ್ನವ್ರ ಜೊತೆಯಲ್ಲೇ ಆರ್ಗ್ಯುಮೆಂಟ್ಗಳೆಲ್ಲ ಮಾಡ್ತಾ ಇದ್ರಿ ನೀವು. ಅದು ಸ್ವಾಭಾವಿಕ, ಅದು ಆ ಸಂದರ್ಭದಲ್ಲಿ ನಡೆಯುವಂಥ ಪ್ರಕ್ರಿಯೆ ನಡೆದು ಹೋಗುತ್ತೆ. ಆದರೆ ತಾವು ಸಹಕರಿಸಿದಿರಿ. ತಮಗೂ ಕೂಡ ನಾನು ವಿಶೇಷವಾಗಿ ಮೀಡಿಯಾ ಫ್ರೆಂಡ್ಸಿಗೆಲ್ಲ ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ಈಗ ಒಂದಷ್ಟು ಮಂದಿ IPS ಅಧಿಕಾರಿಗಳಿಗೆ ಪದೋನ್ನತಿ ಸಿಕ್ಕಿದೆ ಸರ್. ನಿನ್ನೆ ಮುಂಬಡ್ತಿ ಪರಮೇಶ್ವರ್ ಅವರಿಗೆ ರಾಜಕೀಯವಾಗಿ ಪದೋನ್ನತಿ ಯಾವಾಗ ಸರ್? ಇಲ್ಲ, ನಮ್ಮ ಇಲಾಖೆಯಲ್ಲಿ ಮೊದಲನೇ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ ಇಷ್ಟೊಂದು ಅಧಿಕಾರಿಗಳನ್ನ DIGಗಳು ಮತ್ತೆ IGಗಳು ಇವರಿಗೆಲ್ಲರಿಗೂ ಕೂಡ ಪ್ರಮೋಷನ್ಸ್ ಅನ್ನ ಇಷ್ಟು ಒಟ್ಟಿಗೆ ಕೊಡ್ತಕ್ಕಂಥದ್ದು ಯಾವತ್ತೂ ಆಗಿರಲಿಲ್ಲ. ಸುಮಾರು 30ಕ್ಕೂ ಹೆಚ್ಚು ಜನ ಪ್ರಮೋಷನ್ಸ್ ಅನ್ನು ಕೊಟ್ಟಿದ್ದೇವೆ. ಅವರೆಲ್ಲರಿಗೂ ಕೂಡ ಜವಾಬ್ದಾರಿಯನ್ನು ಕೂಡ ಈಗಾಗಲೇ ನಾವು ತಿಳಿಸಿದ್ದೇವೆ, ಕೊಟ್ಟಿದ್ದೇವೆ ಅವರಿಗೆ ಜವಾಬ್ದಾರಿಯನ್ನು. ಅವರೆಲ್ಲ ವೆಲ್ ಟ್ರೈನ್ಡ್ IPS ಆಫೀಸರ್ಸ್ ಆಗಿರೋದ್ರಿಂದ ರಾಜ್ಯಕ್ಕೆ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡ್ತೇನೆ. ಈಗ ಅಧಿಕಾರಿಗಳ ಜೊತೆ ಏನಾದ್ರು ಮತ್ತೆ ಚರ್ಚೆ ಮಾಡಿದ್ರಾ ಸರ್? ಬ್ರೇಕ್ಫಾಸ್ಟ್? ಇಲ್ಲ, ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿದ್ವಿ, ಏನು ಚರ್ಚೆ ಏನು ಮಾಡಿಲ್ಲ. ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿ, ಒಂದು ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ನಮಗೆ ಮೊದಲನೇ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ 350 ಕೋಟಿ ರೂಪಾಯಿ ಮಾಡರ್ನೈಸೇಷನ್ಗೆ ಬಂದಿದೆ ನಮ್ಮ ಇಲಾಖೆಗೆ. ಅದು ಕೂಡ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನಮ್ಮ ಇಲಾಖೆಯಿಂದ ಮಾಡಿದ ಪ್ರಯತ್ನ, ಮುರುಗನ್ ಅವರು ಬಹುಶಃ ಒಂದು 10 ಬಾರಿ ಹೋಗಿ ಬಂದಿದ್ದಾರೆ ನಮ್ಮ ADGP ಅವರು. ಅದು ಕೂಡ ಯಶಸ್ವಿಯಾಗಿದೆ. ಅವರಿಗೆ ಇಲಾಖೆಗೆ ಒಳ್ಳೆಯದಾಗುತ್ತೆ, ಮಾಡರ್ನೈಸೇಷನ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ.